ಎಲ್ರಿಗೂ ನಮಸ್ಕಾರ. ಈ ಒಂದು ರೀಡಿಂಗು ನಿಮ್ಮ ಪರ್ಸನ್ನು ನಿಮ್ಮಿಂದ ದೂರ ಆಗಿದ್ದಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದಾರೆ ಅಂತ ಅಂದರೆ ಈ ರೀಡಿಂಗ್ ನಿಮಗಾಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ಲರಿಗೂ ಕೂಡ ರೆಸ್ಯುನೇಟ್ ಆಗಿರುತ್ತೆ. ಇಲ್ಲಿ ನಾನು ಒಂದಷ್ಟು ಚೀಟಿಗಳನ್ನ ಬರೆದಾಕಿದ್ದೀನಿ. ನಿಮ್ಮ ಪರ್ಸನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಈ ಒಂದು ಚೀಟಿಗಳಲ್ಲಿ ಯೂನಿವರ್ಸಿಂದ ಬರೋ ಅಂಥ ಮೆಸೇಜ್ ಏನಿದೆ ಅಂತ ನೋಡೋಣ. ಈ ಒಂದು ಮೆಸೇಜು ನಾನು ಬರೆದು ಈ ಒಂದು ಚೀಟಿಗಳನ್ನ ಹಾಕಿದ್ದೀನಿ. ಇದನ್ನು ನಾನು ಹೀಲ್ ಕೂಡ ಮಾಡಿದ್ದೀನಿ, ಕ್ಲೀನ್ಸ್ ಕೂಡ ನಾನು ಮಾಡಿದ್ದೀನಿ. ಈ ಚೀಟಿಗಳಲ್ಲಿ 24 ಚೀಟಿ ಹಾಕಿದ್ದೀನಿ, 15 ಚೀಟಿಯನ್ನು ನಾನು ತೆಗಿತಾ ಇದ್ದೀನಿ. ನಂತರದಲ್ಲಿ ನಿಮ್ಮ ಪರ್ಸನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಾವು ನೋಡೋಣ. ನೀವು ನಿಮ್ಮ ಪರ್ಸನ್ನ ಹೆಸರು ಹೇಳ್ತಾ ಅವರನ್ನು ನೆನಪು ಮಾಡ್ಕೊಳ್ತಾ ಈ ಒಂದು ರೀಡಿಂಗನ್ನು ನೋಡಬೇಕಾಗುತ್ತೆ. ನಂತರದಲ್ಲಿ ನಾನು ಇದರಲ್ಲಿ ಒಂದು 15 ಚೀಟಿಯನ್ನು ತೆಗಿತೀನಿ. ಈ ಒಂದು 15 ಚೀಟಿಯಲ್ಲಿ ಏನು ಬರುತ್ತೆ ಅನ್ನೋದನ್ನು ನೋಡೋಣ. ನೀಟಾಗಿ ನಾನು ಆಲ್ರೆಡಿ ತುಂಬ ಮಿಕ್ಸ್ ಮಾಡಿದ್ದೀನಿ. ನೋಡೋಣ. 15 ಚೀಟಿಯನ್ನು ತೆಗಿತೀನಿ. 1 2 3 4 5 6 7 8 9 10 11 12 13 14 15 ಚೀಟಿಯನ್ನು ನಾನು ತೆಗೆದಿದ್ದೀನಿ. 15 ಚೀಟಿಯಲ್ಲಿ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಈ ಒಂದು ರೀಡಿಂಗ್ ನೋಡೋಣ. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕು ಅಂದರೆ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಕೂಡ ನನ್ನನ್ನು ಮಾಡ್ಬೋದು. ನೋಡೋಣ. ಫಸ್ಟ್ನೇ ಮೆಸೇಜಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ನಿಮ್ಮ ಜೊತೆ ಮಾತಾಡಿದರೆ ಪೀಸ್ ಸಿಗುತ್ತದೆ, ಅಂದರೆ ನಿಮ್ಮ ಜೊತೆ ಮಾತಾಡಿದ್ರೆ ಅವ್ರಿಗೆ ಶಾಂತಿ ಸಿಗುತ್ತಂತೆ. ನಂತರದಲ್ಲಿ ನಿನ್ನ ನೋಡಬೇಕು ಅನ್ನಿಸ್ತಿದೆ. ಗುಡ್ ಮೆಸೇಜ್. ನನ್ನ ತಪ್ಪು ಗೊತ್ತಾಗಿದೆ, ಫೀಲ್ ಮಾಡ್ತಿದ್ದಾರೆ ಅವರ ತಪ್ಪನ್ನು. ನಂತರದಲ್ಲಿ ನನ್ನ ಈಗೋ ನಾನೇ ಬಿಡಬೇಕು ಅನ್ನಿಸ್ತಿದೆ. ಗುಡ್. ನಂತರದಲ್ಲಿ ಮತ್ತೆ ಮಾತಾಡೋ ಅವಕಾಶ ಬೇಕು ಅಂತ ನಿಮ್ಮನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟು, ನಿನ್ನ ಬಗ್ಗೆ ಸ್ಟಿಲ್ ಕೇರ್ ಇದೆ, ಅಂದರೆ ನಿಮ್ಮ ಬಗ್ಗೆ ಇವಾಗಲೂ ಕೂಡ ಕೇರ್ ಇದೆ. ನೆಕ್ಸ್ಟು, ನಿಮ್ಮ ವಾಯ್ಸ್ ಕೇಳಬೇಕು ಅನ್ನಿಸ್ತಿದೆ. ನಿನ್ನ ನೆನಪು ರಾತ್ರಿ ಜಾಸ್ತಿ ಬರುತ್ತಿದೆ. ಓ ಮೈ ಗಾಡ್. ನಾನು ಕನ್ಫ್ಯೂಷನಲ್ಲಿ ಇದ್ದೀನಿ. ಇನ್ನು ಅವರು ನಿಮ್ಮ ಬಗ್ಗೆ ಕನ್ಫ್ಯೂಷನಲ್ಲಿ ಇದ್ದಾರಂತೆ. ನೆಕ್ಸ್ಟು, ನಿನ್ನ ಜೊತೆ ಮಾತಾಡಬೇಕು ಬಟ್ ಟೈಮಿಂಗ್ ಸರಿ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ನೀನು ನನ್ನ ಲೈಫ್ನಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಮಾಡಬೇಕು ಅನ್ನಿಸ್ತಿದೆ ಆದರೆ ಆಗ್ತಾ ಇಲ್ಲ. ನಮ್ಮ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗಿದೆ. ನಿನ್ನ ಮಿಸ್ ಮಾಡ್ತಾ ಇದ್ದೀನಿ. ನಿನ್ನ ನೆನಪು ದಿನಾನು ಬರುತ್ತಿದೆ. ಓಕೆ, ಈ ಒಂದು ಮೆಸೇಜು ನಿಮ್ಮ ಪರ್ಸನ್ದಾಗಿರುತ್ತೆ. ಅವರ ಮನಸ್ಸಲ್ಲಿ ಏನಿತ್ತು ಅಂತ ಕ್ಲಾರಿಟಿ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.